ಇನ್ನು ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ಇದು ತುಂಬ ಒಳ್ಳೆಯದು ಅಂತಾರೆ ಸತೀಶ್ ಜಾರಕಿಹೊಳಿ. ಸಮಸ್ಯೆ ಇರೋದಕ್ಕೆ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡ್ತಾ ಇದ್ದೀವಿ, ಇದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. 1 ಲಕ್ಷ ಫಲಾನುಭವಿಗಳ ಕಡಿತದಿಂದ 200 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಅದು ಸಮಸ್ಯೆ ಅಲ್ಲ, ಅರ್ಹರಿಗೆ ಯೋಜನೆಯ ಲಾಭ ಸಿಗಬೇಕು. ಒಂದೇ ಮನೆಯಲ್ಲಿ 3 ಜನ ಲಾಭ ಪಡಿತಾರೆ ಅಂದರೆ ಏನು ಅರ್ಥ? ಗೃಹಜ್ಯೋತಿ ಯೋಜನೆಯನ್ನು ಮನೆ ಕೊಟ್ಟಿದ್ದರೆ ಕೆಲವರು ಅದನ್ನು ಬಿಸ್ನೆಸ್ಗೂ ಕೂಡ ಬಳಸ್ಕೊತಾ ಇದ್ದಾರೆ, ವಾಣಿಜ್ಯ ಉದ್ದೇಶಕ್ಕೆ. ಸಾಕಷ್ಟು ದೋಷಗಳಿವೆ, ಅದನ್ನು ಸರಿಪಡಿಸ್ತಾ ಇದ್ದೀವಿ ಅಂತಾರೆ ಸತೀಶ್. ಹೊಸ CM ಘೋಷಣೆ ಹೌದು, ಅದರಲ್ಲಿ ಸಮಸ್ಯೆ ಇದೆ ಅಂತ ಮಾಡ್ತದೆ ಹೊರತು ದುಡ್ಡಿನ ಸಮಸ್ಯೆ ಇಲ್ಲ. ನಾವು ಉಳಿಸೋರು ಎಷ್ಟು ಉಳಿತೀವಿ? 1 ಲಕ್ಷಕ್ಕೆ 200 ಕೋಟಿ ಉಳಿಬೋದು ಅಷ್ಟೇ ವರ್ಷಕ್ಕೆ, ಅದಕ್ಕಿಂತ ಹೆಚ್ಚೇನು ಉಳಿಯೋಲ್ಲ. ಅದೇನೋ 60,000 ಕೋಟಿಯಲ್ಲಿ ಅದೇನು ಭಾಳ ಅಲ್ಲ. ಆದರೆ ನಮ್ದಿಗೂ ಸರಿಯಾಗಿ ಸಿಗಬೇಕಂತ ಇನ್ನೊಂದು ಸಾರಿ ಅರ್ಜಿ ತೊಗೊಳ್ತೇವಂತ ಹೊಸ CM ಘೋಷಣೆ ಮಾಡೋದು ಒಳ್ಳೆಯದು, ಅದು ಮಾಡಬೇಕು. ಯಾಕಂದರೆ ನೀನು ಹೇಳಿದಲ್ಲ, ಒಂದೇ ಮನೆಯಲ್ಲಿ 3 ಜನ ಹಣ ಪಡ್ತಿದ್ದಾರೆ. ನಾವು ಮನೆ ಕೊಟ್ಟರೆ ಅದನ್ನು ಕಮರ್ಷಿಯಲ್ಗೆ ಯೂಸ್ ಮಾಡ್ತಿದ್ದಾರೆ, ಕರೆಂಟು ಇಂಥೆಲ್ಲ ಭಾಳಷ್ಟು ಲ್ಯಾಪ್ಸಸ್ ಇದೆ ಅದರಲ್ಲಿ. ಮತ್ತೊಂದು ಸಲ ಅದನ್ನು ಕಠಿಣವಾಗಿ ಮಾಡೋದು ಒಳ್ಳೆಯದು.